ಶುಭೋದಯ. ನನ್ನ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ, ಕನ್ನಡ ತರಗತಿಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡ ಶಿಕ್ಷಕಿ ಭವ್ಯ. ಮಕ್ಕಳೇ, ಹಿಂದಿನ ತರಗತಿಯಲ್ಲಿ ನಾವು ಗದ್ಯ ಪಾಠ ಮತ್ತು 3 ಕಲ್ಲುಗಳು ಈ ಪಾಠದಲ್ಲಿ ಬರುವಂತಹ ಒಂದು ಸುಂದರವಾದ ಕಥೆಯನ್ನು ನಾವು ಅಭ್ಯಾಸ ಮಾಡಿದ್ದೀವಿ ನಿನ್ನೆ ಅಲ್ವಾ? ಹಾಗೆ ಆ ಪಾಠದಲ್ಲಿ ಬರುವಂತಹ ಪದಗಳ ಅರ್ಥಗಳನ್ನು ತಿಳಿದುಕೊಂಡಿದ್ದೀವಿ. ಹಾಗೆ ಆ ಪಾಠದಲ್ಲಿ ಬರುವಂತಹ ಪ್ರಶ್ನಾರ್ಥಗಳನ್ನು ನಾವು ಅಭ್ಯಾಸ ಮಾಡಿದ್ದೀವಿ ಅಲ್ವಾ? ಹಾಗೆ ಆ ಪಾಠದ ಕಥೆಯ ಸಾರಾಂಶವನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಅಲ್ವಾ? ಅಭ್ಯಾಸವನ್ನು ಕೂಡ ಮಾಡಿದ್ದೀರಾ ಅಂತ ಹೇಳಿ ನಾನು ಅನ್ಕೋತೀನಿ. ನಿಮಗೆ ನಿನ್ನೆ ಹೋಮ್ವರ್ಕ್ ಕೂಡ ಕೊಟ್ಟಿದ್ದೆ, ಕೆಲವೊಬ್ರು ಸಬ್ಮಿಟ್ ಮಾಡಬೇಕು ಆಯ್ತಾ? ಹಾಗೆ ಇವತ್ತಿನ ನಾವು ಆ ಪಾಠದ ಮುಂದುವರಿದ ಭಾಗವನ್ನು ನಾವು ಇವತ್ತಿನ ದಿನ ಅಭ್ಯಾಸ ಮಾಡೋಣ. ಪಾಠ ಯಾವುದು? ಗದ್ಯ ಪಾಠ 9. ಪಾಠ ಗದ್ಯ ಪಾಠ 9, 3 ಕಲ್ಲುಗಳು. ಇದು ಪುನರಾವರ್ತನೆಯಲ್ಲಿ ಬರುತ್ತದೆ, ರಿವಿಷನ್ ಅಲ್ವದು. ಎಲ್ಲರೂ ರಿವಿಷನ್ ಮಾಡ್ತಾ ಇರಬೇಕು ದಿನ. ಹಾಗಾದ್ರೆ ಮುಂದುವರೆದ ನಾವು ಅಭ್ಯಾಸ ಮಾಡಿದ್ದೀವಿ. ನಿನ್ನೆ ನಾವು ಎಲ್ಲಿ ತನಕ ಅಭ್ಯಾಸ ಮಾಡಿದ್ದೀವಿ? ಪ್ರಶ್ನೋತ್ತರಗಳನ್ನ ನಡೆಸಿದ್ದೀವಿ ಅಲ್ವಾ? ಅಭ್ಯಾಸದಲ್ಲಿ ಕೆಲವಂತ ಒಂದು ಭಾಗವನ್ನು ನೋಡಿದ್ವಿ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಹೇಳಿರಿ. ನೀವು ನೋಡಿದ್ದೀರಾ ಅಂತ ಹೇಳಿ ಅನ್ಕೋತೀನಿ. ಇನ್ನೊಂದ್ಸಲ ಅಭ್ಯಾಸ ಮಾಡ್ಬೇಕಾಗುತ್ತೆ, ಇನ್ನೊಂದ್ಸಲ ಓದ್ಕೊಳ್ಬೇಕಾಗುತ್ತೆ ನೀವು. ಓಕೆ, ಮೊದಲನೇ ಕ್ವಶನ್ ಏನಿತ್ತು ಇಲ್ಲಿ? ಶಿಲ್ಪಿ 3 ಕಲ್ಲುಗಳನ್ನ ಏಕೆ ತಂದನು? ಶಿಲ್ಪಿ 3 ಕಲ್ಲುಗಳನ್ನ ಏಕೆ ತಂದಿರ್ತಾನೋ? ಸುಂದರ ಮೂರ್ತಿಯನ್ನಾಗಿ ಮಾಡಲು ಶಿಲ್ಪಿ ಏನ್ ಮಾಡ್ತಿರ್ತಾನೆ? ಆ 3 ಕಲ್ಲುಗಳನ್ನು ತಂದಿರ್ತಾನೆ ಅಲ್ವಾ? ಹಾಗೆ ಎರಡನೇ ಕ್ವಶನ್ ನಾವು ನಿನ್ನೆ ಓದಿದ್ವಿ. ಶಿಲ್ಪಿಯು ಕಲ್ಲನ್ನು ಕೆತ್ತಲು ಏನನ್ನು ಬಳಸಿದನು? ಶಿಲ್ಪಿ ಕಲ್ಲನ್ನು ಕೆತ್ತಲು ಏನನ್ನು ಬಳಸಿದನು? ಏನನ್ನು ಬಳಸಿದ್ದಾನೆ ಶಿಲ್ಪಿ? ಕಲ್ಲನ್ನು ಕೆತ್ತಲು ಸುತ್ತಿಗೆ ಮತ್ತು ಉಳಿಯನ್ನು ಬಳಸಿದನು ಅಲ್ವಾ? ಹಾಗೆ ಮೂರನೇ ನೋಡೋದಾದ್ರೆ, ಯಾವ ಕಲ್ಲು ಸುಂದರ ಮೂರ್ತಿಯಾಯಿತು? ಯಾವ ಕಲ್ಲು ಸುಂದರ ಮೂರ್ತಿಯಾಯಿತು? 3ನೇ ಕಲ್ಲು ಸುಂದರವಾದ ಮೂರ್ತಿಯಾಯಿತು. 4ನೇ ನೋಡೋದಾದ್ರೆ, ಮೊದಲೆರಡು ಕಲ್ಲುಗಳು ಕೊನೆಗೆ ಏನನ್ನು ತೀರ್ಮಾನಿಸಿದವು? ಮೊದಲೆರಡು ಕಲ್ಲುಗಳು ಕೊನೆಗೆ ಏನನ್ನು ತೀರ್ಮಾನಿಸಿದವು? ಮೊದಲೆರಡು ಕಲ್ಲುಗಳು ಕೊನೆಗೆ ಉಳಿ ಹಿಟ್ಟನ್ನು ತಿಂದು ಮೂರ್ತಿಯಾಗೋಣ ಎಂದು ತೀರ್ಮಾನಿಸಿದವು. ಹಾಗೆ ಎರಡನೇ ಮೇಲೆ ಹೋಗೋದಾದ್ರೆ, ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಒಂದನೇದೇನಿದೆ? ಮೊದಲನೆಯ ಕಲ್ಲು ಶಿಲ್ಪಿಗೆ ಏನೆಂದು ಹೇಳಿತು? ಮೊದಲನೆಯ ಕಲ್ಲು ಶಿಲ್ಪಿಗೆ ಏನೆಂದು ಹೇಳಿತು? ಮೊದಲನೇ ಕಲ್ಲು ಏನು ಹೇಳಕ್ಕೆ ಶಿಲ್ಪಿಗೆ? ಅಯ್ಯ ಶಿಲ್ಪಿ, ನಾನು ಏಟನ್ನು ಸಹಿಸಲಾರೆ, ನನ್ನನ್ನು ಬಿಟ್ಟು ಬಿಡು ಅಂತ ಹೇಳಿತು. 3ನೇ ಕಲ್ಲು ಹೇಗೆ ಸುಂದರ ಮೂರ್ತಿ ಆಯಿತು? ಎರಡನೇ ನೋಡಿ, 3ನೇ ಕಲ್ಲು ಹೇಗೆ ಸುಂದರ ಮೂರ್ತಿ ಆಯಿತು? 3ನೇ ಕಲ್ಲು ಶಿಲ್ಪಿಯ ಸಾವಿರಾರು ಏಟುಗಳನ್ನ ತಾಳ್ಮೆಯಿಂದ ಸಹಿಸಿಕೊಂಡು ಮೂರ್ತಿ ಆಯಿತು, ಸುಂದರವಾದ ಮೂರ್ತಿ ಆಯಿತು. ಹಾಗೆ 3ನೇ ನೋಡೋಣ. ನಿನ್ನೆ ನೋಡಿದ್ವಿ ನಾವು, ಜನರು ಏನನ್ನು ಕಣ್ತುಂಬ ನೋಡಿ ಆನಂದಿಸಿದರು. ಜನರು ಏನನ್ನು ಕಣ್ತುಂಬ ನೋಡಿ ಆನಂದಿಸಿದರು. ಜನರು ಮೂರ್ತಿಯ ಸೌಂದರ್ಯವನ್ನು ಕಣ್ತುಂಬ ನೋಡಿ ಆನಂದಿಸಿದರು. ಮೂರ್ತಿಯ ಸೌಂದರ್ಯವನ್ನು ಕಣ್ತುಂಬ ನೋಡಿ ಆನಂದಿಸಿದರು. ಹಾಗಾದ್ರೆ ನಾವು ಇವತ್ತಿನ ದಿನ ನೆಕ್ಸ್ಟ್ ಮೇಲ್ಗೆ ಹೋಗೋಣ. ಯಾವುದು ನೆಕ್ಸ್ಟ್ ಮೇಲ್ ಏನಿದೆ? ಈ ಅಂತ ಇದೆ ಅಲ್ವಾ? ಇಲ್ಲಿ ಬರ್ತಾ ಇದೆ ನೋಡಿ. ನೀವು ಪುಸ್ತಕವನ್ನು ತೆಗೀರಿ. ಪುಸ್ತಕದಲ್ಲಿ ಪುಟದ ಸಂಖ್ಯೆ 56ನೇ ಪೇಜನ್ನ ನೀವು ಓಪನ್ ಮಾಡಬೇಕಾಗುತ್ತೆ. ಆಲ್ರೆಡಿ ನಾವೇನು ಮಾಡಿದ್ದೀವಿ? ಇದು ಆಲ್ರೆಡಿ 55 ಎಲ್ಲ ಕಂಪ್ಲೀಟ್ ಮಾಡಿದಾರಲ್ಲ. ಪುಟದ ಸಂಖ್ಯೆ 55 ನಾವು ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೀವಿ, ಮುಗಿಸಿದ್ದೀವಿ. ಈಗ ಯಾವುದು ಸ್ಟಾರ್ಟ್ ಆಗುತ್ತೆ?
56 ಪೇಜ್ ನಂಬರ್ 56 ಓಪನ್ ಮಾಡಿ. ಹಾಗೆ ನಿಮ್ಮ ಪಟ್ಟಿಯನ್ನು ತೆಗೆದುಕೊಳ್ಳಿ. ನೀವು ನೋಟನ್ನು ತಗೊಂಡು ಇದನ್ನ ನಾನು ಬರೀತಾ ಇರಬೇಕಾದ್ರೆ ನೀವು ಹೇಳ್ತಾ ಹೇಳ್ತಾ ಬರೀತಾ ಹೋಗಬೇಕು. ಏನಿದೆ ಇದರಲ್ಲಿ? ಈ ಭಾಗದಲ್ಲಿ ಮಾದರಿಯಂತೆ ಪದಗಳನ್ನು ಕೂಡಿಸಿ ಬರೆ. ಇಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಒಂದು ಮಾದರಿ ಕೊಟ್ಟಿದ್ದಾರೆ. ಅಂದ್ರೆ ಏನು? ಎಕ್ಸಾಂಪಲ್ ಅಂತ ಹೇಳ್ಬೋದಲ್ಲ, ಮಾದರಿ ಕೊಟ್ಟಿದ್ದಾರೆ. ಮಾದರಿ ನೋಡೋಣ. ಎಕ್ಸಾಂಪಲ್ ಅಂತ ಹೇಳಿ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ. ಒಂದು ಮಾದರಿ, ಯಾವ ಮಾದರಿ ಏನ್ ಕೊಟ್ಟಿದ್ದಾರೆ ಇಲ್ಲಿ? ಮೂರ್ತಿ ಅಂತ ಕೊಟ್ಟಿದ್ದಾರೆ. ಮೂರ್ತಿ ಪ್ಲಸ್ ಅನ್ನು, ಇದೆರಡನ್ನ ಇವಾಗ ಏನ್ ಮಾಡ್ಬೇಕು ನಾವು? ಪದಗಳನ್ನು ಕೂಡಿಸಿ ಬರೆಯಿರಿ. ಇದೆರಡನ್ನು ಕೂಡ ಕೂಡಿಸಿ ಬರೆದರೆ ಏನಾಗುತ್ತೆ? ಮೂರ್ತಿಯನ್ನು. ಅರ್ಥ ಆಯ್ತಾ ನಿಮಗೆ? ನೋಡಿ, ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ ಇಲ್ಲಿ. ಮೂರ್ತಿ ಪ್ಲಸ್ ಅನ್ನು, ಮೂರ್ತಿಯನ್ನು. ಹೀಗೆ ಪದವನ್ನ ನಾವು ಕೂಡಿಸಿ ಬರೆಯಿರಿ ಅಂತ ಹೇಳಿ ಇವರು ಒಂದು ಮಾದರಿಯನ್ನು ಕೊಟ್ಟಿದ್ದಾರೆ. ಈಗ ನೆಕ್ಸ್ಟ್ ನಾನು ಕ್ವಶನ್ ಅನ್ನು ಕೊಡ್ತೀನಿ ನಿಮಗೆ. ಆ ಕ್ವಶನ್ ಅನ್ನ ನಾವು ಅದೇ ತರ ಕೂಡಿಸಿ ಬರೀಬೇಕು. ಓಕೆನಾ? ನೋಡೋಣ. ಇವಾಗ ಮೊದಲೇ ನೋಡೋಣ. ಇಲ್ಲಿ ಬರೀತೀನಿ. ಫಸ್ಟ್ ಒನ್ ಏನಿದೆ ಇಲ್ಲಿ? ಶಿಲ್ಪಿ. ಪುಸ್ತಕದಲ್ಲಿದೆ, ನಿಮ್ಗೆ ಆಲ್ರೆಡಿ ಇಲ್ಲಿ. ಶಿಲ್ಪಿ ಪ್ಲಸ್ ಅನ್ನು, ಶಿಲ್ಪಿಯನ್ನು. ಏನಾಗುತ್ತೆ? ಶಿಲ್ಪಿ ಪ್ಲಸ್ ಅನ್ನು. ಇಲ್ಲಿ ಅ ಹೇಳುವಂತ ಅಕ್ಷರಕ್ಕೆ ಯ ಹೇಳುವಂತ ಅಕ್ಷರ ವ್ಯಂಜನ ಸೇರಿದೆ. ಯ ಹೇಳುವಂತ ವ್ಯಂಜನ ಸೇರಿದೆ ಅಲ್ಲ, ಸೇರಿ ಏನಾಗಿದೆ? ಯ ಅದೇ ಆಗಿದೆ ಅಲ್ವಾ? ಮೂರ್ತಿಯನ್ನು. ಇಲ್ಲಿ ಯ ಕಾಲವನ್ನು ನಾವು ನೋಡಬಹುದಾಗಿದೆ. ಕೂಡಿಸಿ ಬಂದಾಗ ಯ ಹೇಳುವಂತ ಅಕ್ಷರ ಆಗಮವಾಗಿ ಬರುತ್ತೆ, ಹೊಸದಾಗಿ ಬರುತ್ತೆ, ಯ ಕಾರ ಬರುತ್ತೆ. ಹಾಗೆ ಇಲ್ಲಿ ಕೂಡ ಶಿಲ್ಪಿ ಪ್ಲಸ್ ಅನ್ನು. ಇಲ್ಲಿ ಏನು ಬರುತ್ತೆ? ಶಿಲ್ಪಿಯನ್ನು. ಹೊಸದಾಗಿ ಬಂದಾಗ ಯ ಹೇಳುವಂತ ವರ್ಡು, ಯ ಹೇಳುವಂತ ಅಕ್ಷರ ಹೊಸದಾಗಿ ಬರುತ್ತೆ. ಹಾಗೆ ಎರಡನೇ ನೋಡೋಣ. ಏನು ಕೊಟ್ಟಿದ್ದಾರೆ ಇಲ್ಲಿ? ಸುತ್ತಿಗೆ ಪ್ಲಸ್ ಅನ್ನು. ಏನಾಗುತ್ತೆ ಇವಾಗ? ನೋಡಿ, ಎರಡು ಇದನ್ನ ನಾನು ಪದವನ್ನು ಬಿಡಿಸಿದ್ದನ್ನ ಕೂಡಿಸಿ ಬರ್ತಿದ್ದೀನಲ್ಲ. ಹಾಗಾದ್ರೆ ಈ ಪದವನ್ನ ಕೂಡಿಸಿ ಬಂದಾಗ ಏನಾಗುತ್ತೆ? ನಿಮ್ಗೆ ಹೇಳಿದ್ವಿ ಯಾವ ಅಕ್ಷರ ಹೊಸದಾಗಿ ಬರುತ್ತೆ ಅಂತ ಹೇಳಿದ್ವಿ. ಇಲ್ಲಿ ನೋಡಿ, ಕೂಡಿಸಿ ಬಂದಾಗ ಅ ಸ್ವರಕ್ಕೆ ಯಾವ ವ್ಯಂಜನವನ್ನು ಸೇರಿಕೊಂಡು ಏನಾಗಿದೆ? ಇಲ್ಲಿ ಯ ಕಾರ ಬಂದಿದೆ ಅಲ್ಲ. ಹಾಗೆ ಈ ಯ ಕಾರವನ್ನು ನಾವು ಕೂಡಿಸಿ ಸೇರಿಸಿ ಬರೆದ್ರೆ ಏನಂತ ಹೇಳಾಗುತ್ತೆ? ಇಲ್ಲಿ ಸುತ್ತಿಗೆಯನ್ನು ಅಂತ ಹೇಳಿ ಆಗುತ್ತಲ್ಲ. ಸುತ್ತಿಗೆ ಪ್ಲಸ್ ಅನ್ನು, ಸುತ್ತಿಗೆಯನ್ನು. ಅರ್ಥ ಆಗ್ತಿದೆಯಾ? ನೋಡಿ, ನಿಮಗೆ ಪುಸ್ತಕದಲ್ಲಿ ಬರೇ ನಿಮಗೆ ಒಂದು ಮಾದರಿಯನ್ನುವಾಗಿ ಒಂದು ಪದವನ್ನು ಕೊಟ್ಟಿದ್ದಾರೆ. ಹಾಗೆ ಎರಡು ಶಿಲ್ಪಿಯನ್ನು ಮತ್ತು ಸುತ್ತಿಗೆಯನ್ನು ಎರಡು ಪ್ರಶ್ನೆಯನ್ನ ಕೊಟ್ಟಿದ್ದಾರೆ ಅಲ್ವಾ? ಕೂಡಿಸಿ ಬರೆಯಿರಿ ಅಂತ. ನಾವೀಗ ಏನ್ ಮಾಡೋಣ? ಪುಸ್ತಕದಲ್ಲಿ ನಿಮ್ಗೆ ಇದೇ ಪಾಠದಲ್ಲಿ ಪಾಠವನ್ನು ನೋಡಿದ್ರೆ ಇನ್ನೂ 2-3 ಪದಗಳನ್ನ ನಾವು ನೋಡ್ಬೋದು. ಇದೇ ತರ ಬಿಡಿಸಬಹುದು. ಆಯ್ತು, ನಾವಿವಾಗ ಪ್ರಯತ್ನ ಮಾಡೋಣ. ನಾನು ಇವಾಗ ಬರೀತಾ ಇರೋದು 3ನೇದು. ಇದು ನಿಮ್ಮ ಪುಸ್ತಕದಲ್ಲಿ ಇಲ್ಲಿ ಪೇಜ್ ನಂಬರ್ ನೀವು 56 ಅಂತ ಏನು ಹೇಳಿದ್ನಲ್ಲ ನಾನು, ಅದರಲ್ಲಿ ಈಗ ನಾನು ಬರಿತಾ ಇರುವಂಥದ್ದು ಇಲ್ಲ. ಆದರೆ ನೀವು ನೋಟ್ ಮಾಡ್ಕೊಳ್ಳಿ, ಯಾಕಂದ್ರೆ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ ಹೇಗೆ ಪದವನ್ನು ಕೂಡಿಸಿ ಬರಬೇಕು ಅಲ್ವಾ? ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಸೌಂದರ್ಯ ಪ್ಲಸ್ ಅನ್ನು ಬರಿತೀನಿ. ಹಾಗೆ ಇದನ್ನ ಆಮೇಲೆ ಬಿಡಿಸ್ತೀನಿ, ನೀವೇ ಹೇಳ್ಬೇಕು ಇದನ್ನ. 4ನೇದು ಹೊಗಳಿಕೆ
ಪ್ಲಸ್ ಅನ್ನು. ನೀವು ನೀವೇ ಬರೀಬೇಕು ಇದನ್ನ. ಐದನೇದು ಕುಶಲತೆ ಪ್ಲಸ್ ಅನ್ನು. ನೀವು ಪಾಠವನ್ನ ಸರಿಯಾಗಿ ಓದದಿದ್ರೆ ಈ ಪದವನ್ನ ಕೂಡಿಸಿ ಬರೀಲಿಕ್ಕೆ ಈಸಿಯಾಗಿ ಬರುತ್ತೆ, ಸುಲಭವಾಗಿ ಬರುತ್ತೆ. ಯಾರೆಲ್ಲ ನೀವು ಪಾಠವನ್ನು ಸಂಪೂರ್ಣವಾಗಿ ಗಮನವಿಟ್ಟು ಓದಿರ್ತೀರಾ ಅವರು ಇದನ್ನ ಆರಾಮಾಗಿ ಬರೀಬಹುದು. ಯಾರು ಬರೀತೀರಾ? ನೀವು ಯೋಚನೆ ಮಾಡಿಕೊಂಡು ಪುಸ್ತಕವನ್ನ ಪಾಠವನ್ನ ಸರಿಯಾಗಿ ಓದಬೇಕು. ಯಾವ ಪಾಠವನ್ನ ಹೇಳ್ತೀನಿ? ಇದೇ ಪಾಠ. ಯಾವುದು? 3 ಕಲ್ಲುಗಳು ಗದ್ಯ ಪಾಠ 9 3 ಕಲ್ಲುಗಳು. ಈ ಪಾಠವನ್ನ ನೀವು ಯಾರು ಕರೆಕ್ಟಾಗಿ ಓದಿರ್ತೀರಾ ಅವರು ಮಾತ್ರ ಈ ಪದವನ್ನ ಕೂಡಿಸಿ ಬರಲಿಕ್ಕೆ ಸಾಧ್ಯವಾಗುತ್ತೆ, ಸುಲಭವಾಗುತ್ತೆ ಅಂತ ಹೇಳ್ಬೋದು. ನೋಡಿ, ನಾನು ಇವಾಗ ಬರೀತೀನಿ. ಇದನ್ನ ಕೂಡಿಸಿ ಬರೆದಾಗ ಸೌಂದರ್ಯ ಪ್ಲಸ್ ಅನ್ನು ಏನಾಗುತ್ತೆ ನೋಡಿ. ಇಲ್ಲಿ ಯೋಕಾರ ಬಂದಿದೆ, ಹಾಗೆ ಇಲ್ಲಿ ಯೋಕಾರ ಬಂದ್ರೆ ಏನಾಗುತ್ತೆ? ಒಂದು ನಿಮಿಷ ನಿಮಗೆ ತೋರಿಸಿ ಹೇಳ್ತೀನಿ. ಯೋಕಾರ ಬಂದ್ರೆ ಅರ್ಥ ಆಗುತ್ತಾ, ಅರ್ಥಪೂರ್ಣವಾಗಿ ಇರುತ್ತಾ ಆ ಪದ ನೋಡೋಣ. ಸೌಂದರ್ಯ ಅಂತ ಹಾಕಿದೀನಿ ಅಂತ ಇವಾಗ ಹಾಕ್ತೀನಿ ನಿಮ್ಗೋಸ್ಕರ. ನೋಡಿ ಏನಾಗುತ್ತೆ ಅಂತ. ಸೌಂದರ್ಯ ಎನ್ನು ಅಂತ ಹೇಳಿದ್ರೆ ನಿಮ್ಗೆ ಕೇಳಕ್ ಸರಿ ಅನ್ಸುತ್ತಾ? ಇದೇನು ಈ ತರ ಇದೆ ಪದ, ಯಾಕೋ ಸರಿ ಅನ್ಸ್ತಾ ಇಲ್ಲ, ಇದು ಕರೆಕ್ಟಾಗಿ ಅರ್ಥ ಕರೆಕ್ಟ್ ಬರಲ್ಲ ಅಂತ ಹೇಳಿ ಅನ್ಸುತ್ತಲ್ವಾ? ಏನು ಯಾವ ವ್ಯಂಜನ ಸೇರಿದ್ರೆ ಇದು ಅರ್ಥವತ್ತಾಗಿರುತ್ತೆ? ಏನಂತ ಸೌಂದರ್ಯವನ್ನು ಇದು ಸರಿಯಾಗಿ ಅರ್ಥ ಆಗಲ್ಲ. ಸೊ ಹಾಗಾಗಿ ಏನ್ ಮಾಡಬೇಕು? ಸೌಂದರ್ಯವನ್ನು ಅಂತ ಹೇಳಿದ್ರೆ ಸರಿಯಾಗತ್ತಲ್ವಾ? ಕೇಳಕ್ಕೆ ಹಿತಕರವಾಗಿರುತ್ತಲ್ವಾ? ಅರ್ಥ ಆಗ್ತಿದೆ ಅಲ್ವಾ? ಹಾಗಾಗಿ ಸ್ವರದ ಮುಂದೆ ಯಕಾರವು ಆಗಮ ಆಗುತ್ತೆ. ನೋಡಿ, ಸೌಂದರ್ಯವನ್ನು. ಹಾಗಾದ್ರೆ ಇದು ನೋಡಿ, ಹೊಗಳಿಕೆ ಪ್ಲಸ್ ಅನ್ನು ಏನ್ ಬರುತ್ತೆ? ಮುಂಚಿನ ಹಾಗೆ ಯಕಾರನೇ ಆಗಮವಾಗುತ್ತೆ. ಎರಡು ಕೂಡ ನೋಡಿ, ಹೊಗಳಿಕೆ ಎನ್ನು ಅಂತ ಹೇಳಿ ಬರುತ್ತೆ. ನಾವು ಪದವನ್ನ ಕೂಡಿಸುವಾಗ ಅಥವಾ ನಾವು ಪದವನ್ನ ವಿಭಜನೆ ಮಾಡುವಾಗ ಅಂದ್ರೆ ಬಿಡಿಸುವಾಗ, ಈ ಪದ ಬಿಡಿಸುವಾಗ ಎರಡು ಪದಗಳಿಗೂ ಕೂಡ ಅರ್ಥ ಇರಬೇಕು. ಅರ್ಥ ಇರೋ ಹಾಗೇನೆ ನಾವು ಬಿಡಿಸ್ಬೇಕು. ಅರ್ಥ ಆಗ್ತಿದೆ ಅಲ್ಲ ನಿಮಗೆ? ಅರ್ಥ ಇಲ್ದಿರ ಬಿಡಿಸಬಾರ್ದು. ನಿಮ್ಗೆ ಪುಸ್ತಕದಲ್ಲಿ ನಿಮ್ಗೆ ಯಾವ್ದಾದ್ರು ಒಂದು ವರ್ಡ್ ಕೊಡ್ತೀನಿ, ಆಯ್ತಾ? ನಿಮ್ಗೆ ಇಲ್ಲಿ ಬರ್ತೀನಿ ನಾನು, ನಿಮ್ಗೆ ಕಾಣಿಸ್ತಿದೆ ಅಂತ ಅನ್ಕೋತೀನಿ. ಇಲ್ಲಿ ಪುಸ್ತಕದಲ್ಲಿ ಇದೆ, ಆಯ್ತಾ? ಕಲ್ಲು ಏನಂದ್ರೆ ಕೆತ್ತಲು ಅಂತ ಇದೆ. ಓಕೆನಾ? ಕೆತ್ತಲು ಅಂತ ಇದೆ. ಕೆತ್ತಲನ್ನ ಬಿಡಿಸ್ಲಿಕ್ಕಾಗತ್ತ ನಿಮ್ಗೆ? ಅಂದ್ರೆ ಈಗ ಬಿಡಿಸಿದಾಗ ಎರಡು ಪದಗಳು ಕೂಡ ಅರ್ಥ ಇರಬೇಕು ಅಂತ ಹೇಳ್ತೀನಿ. ಬಿಡಿಸಿದಾಗ ಏನಿದೆ ನೋಡೋಣ. ಕೆತ್ತಲು, ಕೆತ್ತ ಪ್ಲಸ್ ಲು ಅಂತ ಹಾಕ್ದೆ ಅಂತ ಇಟ್ಕೊಳ್ಳಿ. ಲು ಅಂದ್ರೆ ಮೀನಿಂಗ್ ಇದೆಯಾ? ಲು ಅಂತ ಯಾವ್ದಾದ್ರು ಅರ್ಥ ಇದೆಯಾ? ಲು ಅಂತ ಅರ್ಥ ಏನು? ಇಲ್ಲ. ಲುಗೆ ಅರ್ಥನೇ ಇಲ್ಲ. ಅದು ಒಂದು ಅಕ್ಷರ, ಇದು ಪದ ಅಲ್ಲ. ಪದಕ್ಕೆ ಈ ಪದಕ್ಕೆ ಅರ್ಥನೇ ಇಲ್ಲ ಅಲ್ವಾ? ಈ ಅಕ್ಷರಕ್ಕೆ ಅರ್ಥ ಇಲ್ಲ. ಹಾಗಾಗಿ ಈ ಪದವನ್ನ ನಾವು ಬಿಡಿಸಲಿಕ್ಕೆ ಆಗಲ್ಲ ಅಲ್ವಾ? ಸೊ ನೆಕ್ಸ್ಟ್ ಒನ್ ನೋಡೋಣ. ಕುಶಲತೆಯನ್ನು ಇದನ್ನ ಹೇಗೆ ಗುಣಿಸೋದು? ಕುಶಲತೆ ಪ್ಲಸ್ ಅನ್ನು, ಕುಶಲತೆಯನ್ನು. ನೋಡಿ, ಪುಸ್ತಕದಲ್ಲಿ ಬರೀ 2 ಎಕ್ಸಾಂಪಲ್ಗಳನ್ನ ಮಾತ್ರ ಕೊಟ್ಟಿದ್ದಾರೆ. ನಿಮಗೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಎರಡು ಏನ್ ಕೊಟ್ಟಿದ್ದಾರೆ? 2 ಪ್ರಶ್ನೆಯನ್ನ ಕೊಡಿಸಿದ್ರು. ನಿಮ್ಗೆ ಪ್ರಶ್ನೆಯನ್ನ ಕೊಟ್ಟಿದ್ರು ಪದವನ್ನು ಕೂಡಿಸಿ ಬರೀಲಿಕ್ಕೆ. ಆದ್ರೆ ನಿಮ್ಗೆ ನಾನು ಎಷ್ಟು ಕೊಟ್ಟಿದ್ದೀನಿ? 1 2 3 ಅಲ್ವಾ? ಟೋಟಲ್ 5 ಬರುತ್ತೆ. ನಿಮ್ಗೆ ಎಕ್ಸಾಮ್ ಅಲ್ಲಿ ಏನಾದ್ರೂ ಎಕ್ಸ್ಟ್ರಾ ಕೊಟ್ಟರು ಕೂಡ ನೀವು ಆರಾಮಾಗಿ ಬರಿಬಹುದು. ಅಂದ್ರೆ ನಿಮ್ಗೆ ಅರ್ಥ ಆಗಿರುತ್ತಲ್ವಾ? 5 ಪ್ರಶ್ನೆಗಳನ್ನ ನೀವು ಬಿಡಿಸಿದ್ರ, 5 ಪದಗಳನ್ನು ನೀವು ಕೂಡಿಸಿ ಬರ್ದಿದ್ದೀರಾ ಅಂದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ. ನೆಕ್ಸ್ಟ್ ಮೇನ್ಗೆ ಹೋಗೋಣ. ನಾನು ಇದನ್ನು ಬರ್ತಿದ್ದೀನಿ. ಬರ್ಕೊಂಡ್ರೆ ಇದನ್ನ ನೀವು ಬೇಗ ಬರ್ಕೊಳ್ಳಿ. ಓಕೆ, ಬರ್ಸ್ತೀನಿ. ನಾನು ಮೇಲ್ಗಡೆ ಬರ್ತೀನಿ.
ನೆಕ್ಸ್ಟ್ ಮೇನ್ಗೆ ಹೋಗೋಣ. ಏನ್ ಕೊಟ್ಟಿದ್ದಾರೆ ಪುಸ್ತಕದಲ್ಲಿ? ನೆಕ್ಸ್ಟ್ ಮೇನು ಓಕೆ. ಈ ಖಾಲಿ ಬಿಟ್ಟಿರುವ ಜಾಗಗಳಲ್ಲಿ ಜಾಗಗಳಲ್ಲಿ ಸರಿಯಾದ ಪದ ತುಂಬಿ. ಸರಿಯಾದ ಪದ ತುಂಬಿ. ಒಂದೇ ನೋಡೋಣ. ಒಬ್ಬ ಶಿಲ್ಪಿ ಸುಂದರವಾದ ಡ್ಯಾಶ್ ಕೆತ್ತಲು ಸುಂದರವಾದ ಡ್ಯಾಶ್ ಕೆತ್ತಲು 3 ಕಲ್ಲುಗಳನ್ನು ತಂದನು. 3 ಕಲ್ಲುಗಳನ್ನು ತಂದನು. ಬರ್ಕೋತಾ ಇದ್ದೀರಲ್ವಾ? ಬರಿಬೇಕು. ಪುಸ್ತಕದಲ್ಲಿ ಇದೆ ಅಂತ ಹೇಳ್ಬಿಟ್ಟು ನೀವು ಹಾಗೆ ಸುಮ್ಮನೆ ಇರಬಾರ್ದು. ಬರೆದ್ರೆ ಮಾತ್ರ ಪುಸ್ತಕದಲ್ಲಿರೋದು ಎಲ್ಲಿ ಬರುತ್ತೆ? ತಲೆಗೆ ಬರುತ್ತೆ ಅಲ್ವಾ? ಸೊ ಬರಿಬೇಕು ನೀವು. ಸೊ ಒಬ್ಬ ಶಿಲ್ಪಿ ಬಿಟ್ಟ ಸ್ಥಳ ನೋಡಿ, ಬಿಟ್ಟ ಸ್ಥಳ ಖಾಲಿ ಬಿಟ್ಟಿರುವ ಜಾಗಗಳಲ್ಲಿ ಸರಿಯಾದ ಪದವನ್ನು ತುಂಬಿರಿ. ಸರಿಯಾದ ಪದವನ್ನ ತುಂಬಬೇಕು ಈ ಬಿಟ್ಟ ಸ್ಥಳದಲ್ಲಿ. ಏನೊಂದು ಕ್ವಶನ್ ಇದೆ? ಒಬ್ಬ ಶಿಲ್ಪಿ ಸುಂದರವಾದ ಡ್ಯಾಶ್ ಕೆತ್ತಲು ಏನನ್ನ ಕೆತ್ತಲಿಕ್ಕೆ ಅವನು 3 ಕಲ್ಲುಗಳನ್ನ ತಗೊಂಡ್ಬರ್ತಾನೆ. ಏನನ್ನು ಕೆತ್ತಾನೆ? 3 ಕಲ್ಲುಗಳನ್ನ ತಗೊಂಡ್ಬಂದು ಮೂರ್ತಿಗಳನ್ನು ಅಲ್ವಾ? ಮೂರ್ತಿಗಳನ್ನು ಕೆತ್ತಲು 3 ಕಲ್ಲುಗಳನ್ನು ತಂದನು ಅಂತ ಬರ್ಬಿಟ್ಟಲ್ವಾ? ತಂದನು. ಕರೆಕ್ಟ್ ಇದೆಯಾ? ಎರಡನೇ ನೋಡೋಣ. ಆ ಕಲ್ಲು ಯಾವ ಕಲ್ಲದು ನೋಡೋಣ. ಕ್ವಶನ್ ಕರೆಕ್ಟ್ ಆಗಿ ಬರ್ಬಿಟ್ಟೆ ನಿಮಗೆ ಯಾವ ಕಲ್ಲು ಅಂತ ಹೇಳಿ ಅರ್ಥ ಆಗುತ್ತಲ್ವಾ? ಆ ಕಲ್ಲು ತಾಳ್ಮೆಯಿಂದ ಎಲ್ಲ ಡ್ಯಾಶ್ ಸಹಿಸಿಕೊಂಡಿತು. ಯಾವ ಕಲ್ಲು ತಾಳ್ಮೆಯಿಂದ ಎಲ್ಲವನ್ನು ಸಹಿಸಿಕೊಂಡಿದ್ದು? ಯಾವ ಕಲ್ಲು ಸಹಿಸಿಕೊಂಡು ಏನ್ ಸಹಿಸಿಕೊಂಡಿತ್ತು ಅಂತ ಆಮೇಲೆ ನೋಡೋಣ. ಯಾವ ಕಲ್ಲು ತುಂಬಾ ತಾಳ್ಮೆಯಿಂದ ಎಲ್ಲವನ್ನು ಸಹಿಸಿಕೊಂಡಿದ್ದು? ಯಾವ ಕಲ್ಲು? 3ನೇ ಕಲ್ಲು ಅಲ್ವಾ? ಇಲ್ಲಿ ಹಂತದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು 3ನೇ ಕಲ್ಲು ತಾಳ್ಮೆಯಿಂದ ಎಲ್ಲವನ್ನ ಸಹಿಸಿಕೊಂಡಿದ್ದು. ಏನನ್ನ ಸಹಿಸಿಕೊಂಡಿದ್ದು? ಅದು ಶಿಲ್ಪಿ ಕೊಟ್ಟಂತಹ ಏಟುಗಳನ್ನು, ಸುತ್ತಿಗೆ ಮತ್ತು ಉಳಿಯನ್ನು ಬಳಸಿಕೊಟ್ಟಂತಹ ಎಲ್ಲ ಏಟುಗಳನ್ನ ಸಹಿಸಿಕೊಂಡಿದ್ದು ಅಲ್ವಾ? ಏಟುಗಳನ್ನು ಅಂತೇಳಿ ಈ ಬಿಟ್ಟ ಜಾಗದಲ್ಲಿ ಬರಬೇಕಾಗುತ್ತೆ. 3ನೇ ನೋಡೋಣ. ಜನರು ಶಿಲ್ಪಿಯನ್ನು ಬಾಯಿ ತುಂಬ ಡ್ಯಾಶ್. ಜನರು ಆ 3 ಮೂರ್ತಿಗಳನ್ನ ನೋಡ್ಕೊಂಡು ಬಾಯಿ ತುಂಬ ಏನ್ ಬೈತಾ ಇದ್ರ? ಸುಂದರವಾದ ಮೂರ್ತಿಯನ್ನು ನೋಡಿ ಬೈಯಕ್ಕಾಗುತ್ತಾ ಶಿಲ್ಪಿನ? ಇಲ್ಲ ಅಲ್ವಾ? ಸೊ ಜನರು ಏನ್ ಮಾಡ್ತಾರೆ? ಶಿಲ್ಪಿಯನ್ನ ಬಾಯಿ ತುಂಬ ಆ 3 ಸುಂದರವಾದಂತಹ ಮೂರ್ತಿಗಳನ್ನ ನೋಡಿ ಬಾಯಿ ತುಂಬ ಹೊಗಳುತ್ತಿದ್ದರು.
ಹೊಗಳೋದು ಅಂದ್ರೇನು? ಹೊಗಳುತ್ತಿದ್ದರು. ಹೊಗಳೋದು ಅಂದ್ರೇನು? ಹೊಗಳು ಭೇಷ್, ಒಳ್ಳೆ ಕೆಲಸ ಮಾಡಿದ್ಯಾ, ಏನು ಚೆನ್ನಾಗಿ ಮಾಡಿದ್ಯಾ, ಏನು ಸೂಪರ್ ಆಗಿ ಮಾಡಿದ್ಯಾ ಅಂತ ಅಲ್ಲ ಹೇಳಲ್ವ ನೀವು, ಅದಕ್ಕೆ ಹೊಗಳೋದು ಅಂತ ಹೇಳ್ತೀವಿ. ಆಯ್ತಾ? ನೀವು ಬರ್ಕೊಡ್ರಿ ಅಂತ ಅನ್ಕೋತೀನಿ. ಈ ಭಾಗ ಕೂಡ ನಿಮ್ಗೆ ಕಂಪ್ಲೀಟ್ ಆಗಿದೆ, ಅರ್ಥ ಆಗಿದೆ ಅಂತ ಹೇಳ್ಕೊತೀನಿ. ಯಾವಾಗ ನಾವು ಬಿಟ್ಟ ಸ್ಥಳಗಳನ್ನ ಸೂಕ್ತವಾದ ಪದಗಳೊಂದಿಗೆ ಬರಿಬೇಕು ಅಂತ ಹೇಳಿ ಅಲ್ವಾ? ನೆಕ್ಸ್ಟ್ ಮೇಲೆ ಹೋಗೋಣ. ನೆಕ್ಸ್ಟ್ ಮೇನ್ ಏನಿದೆ ಇದರಲ್ಲಿ? ಊ. ಈ ಆಯ್ತು, ಈ ಆಯ್ತು, ಇವಾಗ ಊ. ಏನ್ ಕೊಟ್ಟಿದ್ದಾರೆ? ಕೊಟ್ಟಿರುವ ವಾಕ್ಯಗಳನ್ನು ಘಟನೆಗೆ ಅನುಸಾರವಾಗಿ ಅನುಕ್ರಮವಾಗಿ ಬರೆಯಿರಿ. ನೋಡೋಣ. ಕೊಟ್ಟಿರುವ ವಾಕ್ಯಗಳನ್ನು ಘಟನೆಗೆ ಅನುಸಾರವಾಗಿ ಅನುಕ್ರಮವಾಗಿ ಅಂದ್ರೆ ಕ್ರಮಬದ್ಧವಾಗಿ ಅಂತ ಹೇಳಿ ಅರ್ಥ ಆಗುತ್ತೆ. ಅನುಕ್ರಮವಾಗಿ ಬರೆಯಿರಿ. ಓಕೆ, ಮೊದಲನೇದು ನೋಡೋಣ. ಇವಾಗ ಏನು ಕೊಟ್ಟಿದ್ದಾರೆ ಇಲ್ಲಿ? ಮೊದಲನೇದು, ಜನರು 3 ಶಿಲ್ಪಗಳ ಸೌಂದರ್ಯವನ್ನ ಕಣ್ತುಂಬ ನೋಡಿ ಆನಂದಿಸಿದರು. 3 ಶಿಲ್ಪಗಳು ರೆಡಿ ಆಗೋದು ಯಾವಾಗ? ಅದು 3 ಕಲ್ಲುಗಳು ಹೇಳುವಂತಹ ಒಂದು ಪಾಠದಲ್ಲಿ ಕಥೆಯನ್ನು, ಸುಂದರವಾದಂತಹ ಒಂದು ಕಥೆಯನ್ನು ನೋಡಿದಾಗ ಆ 3 ಶಿಲ್ಪಗಳನ್ನ ಅಂದ್ರೆ ಆ 3 ಮೂರ್ತಿಗಳನ್ನ ಶಿಲ್ಪಿ ಯಾವಾಗ ರೆಡಿ ಮಾಡ್ತಾನೆ? ಸ್ಟಾರ್ಟಿಂಗಲ್ಲಿ ರೆಡಿ ಮಾಡ್ತಾನ? ಮೊದಲನೇದಾಗಿ ಎಲ್ಲ ಮೊದಲು ಮತ್ತು ಎರಡನೇ ಕಲ್ಲುಗಳು ಎಲ್ಲ ಏಟುಗಳನ್ನ ಸಹಿಸ್ಕೊಳತ್ತಾ? ಇಲ್ಲ ಅಲ್ವಾ? 3ನೇ ಕಲ್ಲು ಮಾತ್ರ ಸಹಿಸ್ಕೊಳತ್ತಲ್ವಾ ಫಸ್ಟು. ಕೊನೆಯಲ್ಲಿ ಏನಾಗುತ್ತೆ? ಅದಕ್ಕೆ ಬುದ್ಧಿ ಬಂದು ನಾನು ಈ ಎಲ್ಲ ಜನರಿಂದ ನಾನು ಹೊಗಳಿಕೆಗೆ ಪಾತ್ರರಾಗಬೇಕು ಅಂತ ಹೇಳ್ಕೊಂಡು ಎಲ್ಲ ಏಟುಗಳನ್ನು ಸಹಿಸ್ಕೋತೀನಿ ಅಂತ ಹೇಳಿ ಶಿಲ್ಪಿ ಹತ್ರ ಪ್ರಾರ್ಥನೆ ಮಾಡ್ಕೊಂಡಾಗ, ರಿಕ್ವೆಸ್ಟ್ ಮಾಡ್ಕೊಂಡಾಗ ಶಿಲ್ಪಿ ಆ ಉಳಿದ 2 ಮೂರ್ತಿಗಳನ್ನ ಕೆತ್ತಲಿಕ್ಕೆ ಪ್ರಾರಂಭಿಸ್ತಾನೆ ಹಾಗೂ ಸುಂದರವಾದಂತಹ ಮೂರ್ತಿಯನ್ನ ಮಾಡ್ತಾನಲ್ವ ಶಿಲ್ಪಿ. ಹಾಗಾದ್ರೆ ಈ ಜನರು 3 ಶಿಲ್ಪಗಳ ಸೌಂದರ್ಯವನ್ನು ಕಣ್ತುಂಬ ನೋಡಿ ಆನಂದಿಸಿದರು. ಈ ವಾಕ್ಯ ಮೊದಲನೆಯಾಗಿ ಅಂದ್ರೆ ಕ್ರಮಬದ್ಧವಾಗಿ ನಾವು ಬರೀಬೇಕು. ಅಂದ್ರೆ ಪಾಠದ ಮುಖಾಂತರ, ಒಂದು ಪಾಠ ಇದೆ ಅಂದ್ರೆ ಆ ಪಾಠದ ಪ್ರಕಾರ ಫಸ್ಟ್ ಯಾವ ಸೆಂಟೆನ್ಸ್ ಬರುತ್ತೆ, ಎರಡನೇದು ಯಾವ ವಾಕ್ಯ ಬರುತ್ತೆ, ಮೂರನೇದು ಯಾವ ವಾಕ್ಯ ಬರುತ್ತೆ, ಹಾಗೆ 4ನೇ ವಾಕ್ಯ ಯಾವುದು ಬರುತ್ತೆ. ಇಲ್ಲಿ 4 ವಾಕ್ಯಗಳನ್ನ ಕೊಟ್ಟಿದ್ದಾರಲ್ವಾ? ಸೊ ಆ ವಾಕ್ಯನ ಕ್ರಮಬದ್ಧವಾಗಿ ಬರೀಬೇಕು. ಪಾಠದ ಸಹಾಯದಿಂದ ನಾವು ಕ್ರಮಬದ್ಧವಾಗಿ ಬರೀಬೇಕಾಗುತ್ತೆ. ನಾನು ಆವಾಗಲೇ ಹೇಳಿದ್ದೆ ನಿಮಗೆ, ಪಾಠವನ್ನ ಯಾರು ಸಂಪೂರ್ಣವಾಗಿ ನೆನಪಿಟ್ಕೊಂಡು ಯೋಚನೆ ಮಾಡಿಕೊಂಡು ಚಂದ ಮಾಡಿ ಓದಿರ್ತೀರೋ ಅವರಿಗೆ ಇದನ್ನ ಕ್ರಮಬದ್ಧವಾಗಿ, ಅನುಕ್ರಮವಾಗಿ ಸರಿಯಾಗಿ ಬರೀಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲಿ 2ನೇದು ಏನು ಕೊಟ್ಟಿದ್ದಾನೆ? ಅಯ್ಯೋ ಶಿಲ್ಪಿಯೇ, ನಾನು ಏಟನ್ನು ಸಹಿಸಲಾರೆ, ನನ್ನನ್ನು ಬಿಟ್ಟು ಬಿಡು ಅಂತ ಹೇಳಿತು. ಇದು ಯಾರು ಹೇಳಿದ್ದು? ಅಯ್ಯೋ ಶಿಲ್ಪಿಯೇ ಮೊದಲನೇ ಕಲ್ಲು ಹೇಳತ್ತಲ್ವಾ? ಹಾಗಾದ್ರೆ ಇದು ಮೊದಲನೇ ಸಂಖ್ಯೆಯಲ್ಲಿ ನಾವು ಬರಿಬೇಕಾಗುತ್ತೆ. ಅಂದ್ರೆ ಫಸ್ಟ್ ಇದು ಈ ಸೆಂಟೆನ್ಸ್ ನಾವು ಬರಿಬೇಕಾಗುತ್ತೆ. ಅದನ್ನ ಇದನ್ನ ಫಸ್ಟ್ ಬರಿತೀನಿ ನೋಡಿ. ಉತ್ತರ ಮಾತ್ರ ನಾನು ಬರಿತಾ ಇದ್ದೀನಿ ಇಲ್ಲಿ. ಇದು ಉತ್ತರ. ಈ ಮೇಲಿಗೆ ನಾನು ಉತ್ತರ ಮಾತ್ರ ಇಲ್ಲಿ ಬರೀತೀನಿ. ಪ್ರಶ್ನೆ ಆಲ್ರೆಡಿ ನಿಮಗೆ ಪುಸ್ತಕದಲ್ಲಿ ಇದೆ. ನೀವು ಪುಸ್ತಕವನ್ನು ಓಪನ್ ಮಾಡಿ ಇದನ್ನ ಬರಿತಾ ಇದ್ರೆ ನಿಮಗೆ ಅರ್ಥ ಆಗುತ್ತೆ ಕರೆಕ್ಟ್ ಆಗಿ. ನೋಡಿ, ಮೊನ್ನೆ ಬರಿತಾ ಇದ್ದೀನಿ ಉತ್ತರ. ಅಯ್ಯೋ ಶಿಲ್ಪಿಯೇ, ಅಯ್ಯೋ ಶಿಲ್ಪಿಯೇ, ನಾನು ಏಟನ್ನು ಸಹಿಸಲಾರೆ. ಮೊದಲನೇದಲ್ಲಿ ಹೇಳದಲ್ಲ, ಸಹಿಸಲಾರೆ. ನನ್ನನ್ನು ಬಿಟ್ಟು ಬಿಡು.
ಅಂತೇಳಿ ಕೇಳುತ್ತಲ್ವಾ. ಎರಡನೇ ನೋಡೋಣ. ಅನುಕ್ರಮವಾಗಿ ನೋಡೋದಾದ್ರೆ ಎರಡನೇದು ಯಾವ್ದು ಬರುತ್ತೆ? ಆ ಕಲ್ಲು ತಾಳ್ಮೆಯಿಂದ ಎಲ್ಲ ಏಟುಗಳನ್ನು ಸಹಿಸಿಕೊಂಡಿತು. ಯಾವ ಕಲ್ಲು? ಅದು ಮೂರನೇ ಕಲ್ಲಾಯ್ತು. ಹಾಗಿದ್ರೆ ನಾಲ್ಕನೇದು ಏನ್ ಕೊಟ್ಟಿದ್ದಾರೆ ಸೆಂಟೆನ್ಸ್ ನೋಡ್ಕೊಂಡೆ ನಾವು ಎರಡನೇದು ಯಾವುದು, ಅನುಕ್ರಮವಾಗಿ ಯಾವುದು ಎರಡನೇದನ್ನ ಬರಿಬೇಕು ಅಂತ ಹೇಳಿ ಇವಾಗ ನೋಡೋಣ. ನಾಲ್ಕನೇದು ನೋಡೋಣ. ಶಿಲ್ಪಿಯು ಸಂತೋಷದಿಂದ ಒಪ್ಪಿ ಅವುಗಳನ್ನು ಸುಂದರವಾದ ಮೂರ್ತಿಗಳನ್ನಾಗಿ ಮಾಡಿದನು. ಇದನ್ನು ಕೂಡ ಲಾಸ್ಟ್ ಬರುತ್ತೆ. ಹಾಗಿದ್ರೆ ನಾವು ಎರಡನೇದು ಯಾವ್ದು ಬರಬೇಕಾಯ್ತು? ಇಲ್ಲಿ ನಿಮಗೆ ಕ್ವಶನ್ ನಂಬರ್ ಏನಿದೆ, ಇಲ್ಲಿ ಮೂರನೇದು ಇರತ್ತಲ್ಲ, ಮೂರನೇದು ಯಾವ ಸೆಂಟೆನ್ಸ್ ಕೊಟ್ಟಿದ್ದಾರೆ, ಮೂರನೇದು ಯಾವ ವಾಕ್ಯವನ್ನು ಕೊಟ್ಟಿದ್ದಾರೆ, ಅದನ್ನ ಸರಿಯಾದ ಉತ್ತರ ಅದು ಎರಡನೇ ಸೆಂಟೆನ್ಸ್ಗೆ ಎರಡನೇ ವಾಕ್ಯದಲ್ಲಿ ಬರಿಬೇಕಾಗುತ್ತೆ. ಅನುಕ್ರಮವಾಗಿ ಎರಡನೇದನ್ನ ಬರಿಬೇಕಾಗುತ್ತೆ. ನೋಡಿ, ಆ ಕಲ್ಲು ಯಾವ ಕಲ್ಲದು? ಮೂರನೇ ಕಲ್ಲು ಅಂತ ಹೇಳಿದ್ದೀನಲ್ಲ. ತಾಳ್ಮೆಯಿಂದ ಎಲ್ಲ ಏಟುಗಳನ್ನು ಸಹಿಸಿಕೊಂಡಿತು. ಮೂರನೇ ನೋಡೋಣ. ನಿಮ್ಗೆ ಈಗಾಗಲೇ ಹೇಳಿದ್ದೀನಿ, ಜನರು ಮೂರು ಶಿಲ್ಪಗಳ ಸೌಂದರ್ಯವನ್ನು ಕಣ್ತುಂಬ ನೋಡಿ ಆನಂದಿಸಿದರು. ಅಂದ್ರೆ ಶಿಲ್ಪಿ ಮೊದಲು ಉಳಿದ ಮೊದಲನೇ ಮತ್ತು ಎರಡನೇ ಮೂರ್ತಿಯನ್ನ ಕಲ್ಲನ್ನ ಕೆತ್ತಿದಾಗ, ಅಂದ್ರೆ ಸುಂದರವಾದ ಮೂರ್ತಿಯನ್ನಾಗಿ ಮಾಡಿದ ಮೇಲೆ ಏನಾಗುತ್ತೆ, ಜನರು ಆ ಶಿಲ್ಪಗಳ ಸೌಂದರ್ಯವನ್ನು ಕಂಡು ಕಣ್ತುಂಬ ನೋಡಿ ಆನಂದಿಸ್ತಾರಲ್ವಾ. ಹಾಗಾದ್ರೆ ಏನ್ ಮಾಡ್ಬೇಕು ನಾವು? ನಾಲ್ಕನೇ ವಾಕ್ಯ ಇದೆ, ಆ ನಾಲ್ಕನೇ ವಾಕ್ಯ ನಾವು ಮೂರನೆಯಲ್ಲಿ ಬರಬೇಕಾಗುತ್ತೆ. ನೋಡಿ, ಶಿಲ್ಪಿಯು ಪುಸ್ತಕ ನೋಡ್ತಾ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ ನಾ ಹೇಳ್ತಾ ಇರೋದು, ಇಲ್ಲಾಂದ್ರೆ ಅರ್ಥ ಆಗಲ್ಲ ನಿಮ್ಗೆ. ಶಿಲ್ಪಿಯು ಸಂತೋಷದಿಂದ ಒಪ್ಪಿ ಅವುಗಳನ್ನು ಸುಂದರವಾದ ಮೂರ್ತಿಗಳಾಗಿ ಮಾಡಿದನು. ಹಾಗಾದ್ರೆ ಉಳಿದಿದ್ದು ಯಾವುದು ವಾಕ್ಯ ಇರೋದು? ಉಳಿದಿದ್ದು ಅದನ್ನು ನಾಲ್ಕನೆಯಲ್ಲಿ ಬರಬೇಕು. ಜನರು ಮೂರು ಶಿಲ್ಪಗಳ ಅಂದ್ರೆ ಆ ಮೂರ್ತಿಗಳ ಸೌಂದರ್ಯವನ್ನು ಕಣ್ತುಂಬ ನೋಡಿ ಆನಂದಿಸಿದರು. ಅರ್ಥ ಆಯ್ತು ಅಂತ ಹೇಳಿ ನಾನು ಭಾವಿಸ್ತೀನಿ. ಹಾಗಾದ್ರೆ ಮುಂದಿನ ಮೇಲಿದೆಯಾ? ಇಲ್ಲಿ ಮುಂದಿನ ಮೇಲೇನಿದೆ? ಹೂ ಅಂತ ಇದೆ ಅಲ್ವಾ, ಅದನ್ನ ನಾವು ಪದವನ್ನ, ಈ ಗೆರೆ ಹಿಡಿದ ಪದವನ್ನ ಓದಿ ಮತ್ತು ಬರೆಯಿರಿ ಅಂತ ಇದೆ. ಏನಂತ ಇದೆ ನೋಡಿ, ಓದ್ಬೇಕಂತ ನಾವು ಇದನ್ನ. ಓಕೆ, ಓದ್ಬೇಕು. ಫಸ್ಟು ಮೊದಲೇ ಯಾರು ಮೂರ್ತಿಗಳನ್ನ ಕೆತ್ತಲು 3 ಕಲ್ಲುಗಳನ್ನು ತಂದನು. ನೋಡೋಣ, ನಾವು ಇದನ್ನ ಬರೆಸ್ತೀನಿ ನಾನು ಇವಾಗ. ನೋಡೋಣ, ನೆಕ್ಸ್ಟ್ ಮೇನು ಹೂ ಅಂತ ಇದೆ. ಗೆರೆ ಎಳೆದ ಪದ
ಬರೆಯಿರಿ. ಮೊದಲೇ ನೋಡೋಣ. ಮೂರ್ತಿಗಳನ್ನು ಕೆತ್ತಲು ಮೂರು ಕಲ್ಲುಗಳನ್ನು ತಂದನು. ಇಲ್ಲಿ ಯಾವ ಪದವನ್ನು ಗೆರೆಯುತ್ತಿದ್ದಾರೆ? ಮೂರು. ಓಕೆ, ಎರಡನೇ ಬರೆಯೋಣ. ಅದಕ್ಕೆ ನೂರಾರು ಪೆಟ್ಟುಗಳನ್ನು ನೂರಾರು ನೂರಕ್ಕಿಂತ ಹೆಚ್ಚು ಪೆಟ್ಟುಗಳನ್ನು ಹಾಕಿದನು. ಇಲ್ಲಿ ಗೆರೆ ಯಾವುದು? ನೂರಾರು. ಮೂರನೇ ನೋಡೋಣ. ಮೂರನೆಯ ಕಲ್ಲಿಗೆ ಸಾವಿರಾರು ಪೆಟ್ಟುಗಳನ್ನು ಹಾಕಿದನು. ಇಲ್ಲಿ ಗೆರೆ ಯಾವುದು? ಸಾವಿರಾರು. ಓದ್ತಾ ಇದ್ದೀರಾ ನೀವು? ಮೊದಲನೇ ಕ್ವಶನ್ ಏನಿದೆ? ಮೂರು ಎನ್ನುವಂತಹ ಪದಕ್ಕೆ ನಾವು ಅವ್ರಿಗೆ ಏನಾಕಿದ್ದಾರೆ? ಗೆರೆ ಹಾಕಿದ್ದಾರೆ. ಮೂರು ಅಂತ ಹೇಳಿ ನಾವು ಕರೆಕ್ಟ್ ಆಗಿ ಪ್ರೊನೌನ್ಸ್ ಮಾಡಬೇಕಾಗುತ್ತೆ. ಇಲ್ಲಿ ಎರಡನೇ